ಇವತ್ತು ಕಾಲೇಜಲ್ಲಿ ಕ್ಲಾಸ್ಗಳನ್ನು ಬೇಗ ಮುಗೋಗಿತ್ತು. ಅದಕ್ಕೆ ಅಡೋನ ಕರ್ಕೊಂಡು ಕೆಳಗಡೆ ಪಾರ್ಕ್ ಮಾಡಿರೋ ಅವ್ನ್ ಬೈಕ್ ಎತ್ತಾಕೊಂಡು ಸೀದಾ ಊಟ ಮಾಡೋದಕ್ಕೆ ಅಂತ ಒಂದ್ ಜಾಗ ಹುಡ್ಕೊಂಡು ಹೋದ್ವಿ. ಆ ದಾರಿಲಿ ನಂಗೆ ಇವ್ರು ಕಾಣಿಸಿದ್ರು. ಟ್ರಾಫಿಕ್ ಜಾಮ್ ಅಲ್ಲಿ ಟ್ರಾಫಿಕ್ ಕ್ಲಿಯರ್ ಮಾಡೋ ಬದಲು ಫೋಟೋ ಹಿಡಿಯಕ್ಕೆ ನಿಂತವ್ರು. ಕ್ಯಾಮ್ರಾ ಓಪನ್ ಆಗಿತ್ತು ಹಾಗೆ. ನಿಮಗೂ ಇಂಥ ಸೀನ್ ಕಾಣಿಸಿರೋ ವಿಡಿಯೋ ಮಾಡ್ಕೊಳ್ಳಿ, ಬಿಕಾಸ್ ಇಟ್ಸ್ ಅ ನೆಗ್ಲಿಜೆನ್ಸ್ ಆಫ್ ಪ್ರೈಮರಿ ಡ್ಯೂಟಿ. ಆಮೇಲೆ ಮುಂದೆ ಟ್ರಾಫಿಕ್ ಅಲ್ಲಿ ನಿಂತಿದ್ದಾಗ ಒಬ್ರು ಹಾಕೊಂಡಿದ್ದು ಹೆಲ್ಮೆಟ್ ನೋಡಿದೆ. ಯಾಕೋ ಹೆಲ್ಮೆಟ್ ನೋಡಿದಾಗ ನಾನು ಮೊನ್ನೆ ಡೆಕೆತ್ಲನ್ ಅಲ್ಲಿ ನೋಡಿದ್ ಕ್ರಿಕೆಟ್ ಹೆಲ್ಮೆಟ್ ತರನೇ ಕಾಣಿಸ್ತಾ ಇತ್ತು. ನನ್ಗಿದ್ರಲ್ಲಿ ಯಾವ್ದೇ ಕಮೆಂಟ್ಸ್ ಇಲ್ಲ, ಯಾಕಂದ್ರೆ ಅದ್ರ ಹೆಸರಲ್ಲಿ ಕೂಡ ಹೆಲ್ಮೆಟ್ ಅಂತಾನೆ ಇದೆ. ಹೆಂಗೋ ಕೊನೆಗೂ ರೌಂಡ್ ಹಾಕೊಂಡು ಹಲ್ಸೂರ್ಗೇಟ್ ಪೊಲೀಸ್ ಸ್ಟೇಷನ್ ಹತ್ರ ಇರೋ ಈ ಹೋಟ್ಲಿಗೆ ಬಂದ್ವಿ. ಈ ಹೋಟ್ಲಲ್ಲಿ ಎಲ್ಲ ಚೆನ್ನಾಗೇ ಇತ್ತು, ಆದ್ರೆ ತಲೆ ಮಾಂಸ ಈ ತರ ಬರುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಆ ವಿಷಯ ಅವಾಗ ಗೊತ್ತಾಗಿದ್ದಕ್ಕೆ ನಂಗೆ ತಿನ್ನಕ್ ಮನ್ಸಾಗಿಲ್ಲ. ಅದೊಂದು ಬಿಟ್ರೆ ಮಿಕ್ಕಿದೆಲ್ಲ ಸೂಪರ್ ಆಗಿತ್ತು. ಥ್ಯಾಂಕ್ ಯು. ಹೊಟ್ಟೆ ತುಂಬಿದಕ್ಕೆ ಬಾಡಿಲಿ ಎನರ್ಜಿನೂ ಇತ್ತು. ಅದಕ್ಕೆ ಇನ್ನೊಂದ್ ಸ್ವಲ್ಪ ಸುತ್ತಾಡೋಣ ಅಂತ ಅಡೋನ ಕರ್ಕೊಂಡು ಬನಶಂಕರಿಲಿರೋ ಬಾಯ್ಸ್ ಅಡ್ಡಾ ಬ್ರಾಂಚ್ಗೆ ಹೋದೆ. ಆದ್ರೆ ಆ ಗ್ಯಾಪ್ ಅಲ್ಲಿ ಈ ಕಾರ್ ನೋಡಿದೆ. ಆ ಬ್ಯಾಟ್ಮನ್ ಬಗ್ಗೆ ಹೇಳ್ತಾ ಇಲ್ಲ, ಅದ್ರ ಕೆಳಗಡೆ ಬರ್ದಿರೋ ಈ ಕಾರ್ ಓನರ್ನ ಅಭಿಮಾನದ ಬಗ್ಗೆ ಹೇಳ್ತಾ ಇದೀನಿ. ಎನಿವೇಸ್, ನಾನು ಇವಾಗ ಬಾಯ್ಸ್ ಅಡ್ಡಾಗೆ ಯಾಕೆ ಬಂದೆ ಅಂದ್ರೆ ಇನ್ನೊಂದು ಅಕೌಂಟ್ ಅಲ್ಲಿ ಗಿವ್ ಅವೇ ಕೊಡ್ತೀನಿ ಅಂದಿದ್ದು ಫೋನು, ಇಯರ್ಬಡ್ಸ್ ಎರಡು ಇಲ್ಲೇ ಇತ್ತು. ಥ್ಯಾಂಕ್ ಯು. ನಮ್ ಕಡೆಯಿಂದ ಬಾಯ್ಸ್ ಅಡ್ಡಾ ಕಡೆಯಿಂದ ನಿಮ್ ಹೆಸರಿಗೆ ಬರ್ದಿರೋ ಆಸ್ತಿ ಅದು, ಬೇರೆ ಜಾಗದಲ್ಲಿ ಹೆಂಗ್ ಬಿಡಕ್ಕಾಗುತ್ತೆ. ಅದಕ್ಕೆ ತಕೊಂಡು ಅಲ್ಲಿಂದ ಜಾಗ ಬಿಟ್ಟೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ರಾಜು ಒಂದು ಕಾಂಪ್ಲಿಮೆಂಟ್ ಕೊಟ್ರು. ಥ್ಯಾಂಕ್ ಯು. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು. ಆಮೇಲೆ ಅಲ್ಲಿಂದ ನಾವು ಹೊರಟಿದ್ದು ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸ್ಟೇಷನ್ಗೆ. ಯಾಕಂದ್ರೆ ಈ ಬುದ್ಧಿವಂತ ಫ್ರೆಂಡ್ ತಲೆಗೆ ಏನ್ ನೋಡ್ತೋ ಏನೋ ಒಂದು ದಿನ ರಜಾ ಇತ್ತು ಅಂತ ಇನ್ಸ್ಟೆಂಟ್ ಆಗಿ ಹಂಗೆ ಊಟಿಗೆ ಹೋಗಿ ಬಂದ. ಅಲ್ಲಿ ಯಾವ ಕಾಲ್ ಮೇಲೆ ಇಳಿಸೋದ್ನೋ ಎತ್ಸೋದ್ನೋ ಗೊತ್ತಿಲ್ಲ, ಈ ತರ ಡ್ಯಾಮೇಜ್ ಆಗಿತ್ತು. ಇವಾಗ ಇದ್ರ ರಿಪೇರಿಗೆ ಥೌಸಂಡ್ಸ್ ಅಲ್ಲಿ ಬಜೆಟ್ ರೆಡಿ ಮಾಡ್ಕೊತಾ ಇದ್ದಾನೆ. ಇವಾಗ ನಮಗ್ ಬೇರೆ ಗಾಡಿ ಇಲ್ಲ ಅಂತ ಆಟೋ ಬುಕ್ ಮಾಡ್ಕೊಂಡು ಇನ್ನೊಂದ್ ಕಡೆ ಹೊರಟ್ವಿ.